ನಾಗರಾಜ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿದ್ವಿ. ಬಟ್ ಒಂದು 2 ನಿಮಿಷ ಅಷ್ಟೇ ಮಾತಾಡಕ್ಕೆ ಸಮಯಾವಕಾಶ ಕೊಟ್ಟರು. ಬೇರೆ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡಲಿಲ್ಲ. ಇಲ್ಲ ಇವರೇ ಯಾರನ್ನೂ ಭೇಟಿ ಮಾಡಕ್ಕೆ ಬಿಡ್ತಿಲ್ಲ. ನಾಗರಾಜ್ ಅವ್ರನ್ನ ಅದನ್ನು ಒಂದು 2 ನಿಮಿಷ ಅಷ್ಟೇ. ಸೊ ಆಗಿದ್ರೆ ಬೇರೆ ಏನಿಲ್ಲ. ನಾನು ಏನು ಇಲ್ಲ, ನಾರ್ಮಲ್ ಆಗಿ ಮಾತಾಡ್ಸದ್ವಿ ಅಷ್ಟೇ, ಬೇರೆ ಏನಿಲ್ಲ. ಕೃತ್ಯದ ನಂತರದಲ್ಲಿ ಈ ಥರದ ಪಶ್ಚಾತ್ತಾಪ ಆಗಲಿ, ಮುಖದಲ್ಲಿ ಒಂಥರ ಇದಾಗ್ಲಿ ಇತ್ತ ಅಂತ? ಏನಿಲ್ಲ, ನಾವು ಹೇಗಿದ್ದೀರಾ ಮನೆ ಬಗ್ಗೆ ಏನಾದ್ರು ಕೇಳಿರ್ತಾರೆ, ಮತ್ತೊಂದಿರುತ್ತೆ, ಏನಾದ್ರು ಮಾತನಾಡಿದ್ರೆ? ಏನಿಲ್ಲ, ನಾರ್ಮಲ್ ಆಗಿ ಹೋಗಿ ಮಾತಾಡಿದ್ವಿ ಅಷ್ಟೇ, ಬೇರೆ ಏನಿಲ್ಲ. ಹೇಗಿದ್ದೀರಣ್ಣ ಅಂತ ಹೇಳಿ ಮಾತಾಡಿದ್ವಿ. ನಮ್ಮ ಬಿಲ್ಡಿಂಗ್ ವಿಷಯದಲ್ಲಿ ಒಂಚೂರು ಮಾತಾಡಿದ್ವಿ, ಬೇರೆ ಏನಿಲ್ಲ. ಓಕೆನಾ, ಅಷ್ಟೇ. ನಾನು ಹೇಳೋದು ನೋಡಿ ಇವರೇ, ಮಾನವೀಯತೆಯಿಂದ ನಾನು ಬಂದಿರೋದು. ಓಕೆನಾ, ನನಗೆ ನಮ್ಮ ತಂದೆ ತಾಯಿಗಿಂತ ನಮ್ಗೆ ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಕರ್ನಾಟಕದ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಾನೇನೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾಗ. ಸೊ ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಬಂದಿದ್ದೀನಿ. ಕೆಟ್ಟದ್ದು ಒಳ್ಳೇದು ಅದೆಲ್ಲ ಸೆಕೆಂಡ್ರಿಲಿ. ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು. ಜಸ್ಟಿಸ್ ಮುಂದೆ ನಾವು ಯಾರು ದೊಡ್ಡವರಲ್ಲ. ಸೊ ಬಟ್ ಹ್ಯೂಮನಿಟಿಲಿ ಅವ್ರನ್ನ ನೋಡೋಕೆ ಬಂದಿದ್ದೀನಿ, ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆ ಕಡೆ ಹಾಕೊಳ್ಳಿ ಸರ್ ಗಾಡಿನ. ಅವರೇ ದರ್ಶನ್ ಅವರೇ ಸಪೋರ್ಟ್ ಮಾಡ್ತಾರೆ. ನೋಡೋಣ, ನಾಗರಾಜ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ದರ್ಶನ್ CS ಆಗಿದ್ದಾರೆ ಏನು ವಿಚಾರಕ್ಕೆ ನೋಡಿ, ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಕಾನೂನು ರೀತಿಯಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಬಟ್ ನಾವು ಅವರನ್ನ ತಿಂದಿದ್ದೀವಿ. ನಾನೊಬ್ಳೆ ಅಲ್ಲ, ನಮ್ಮ ಆಶ್ರಮದಲ್ಲಿರೋರು ಅವರನ್ನ ತಿಂದಿದ್ದೀವಿ. ಸೊ ನಮ್ಮನೆ ಸುಮ್ಮನೆ. ಸೊ ಹಾಗಿದ್ದಾಗ ಇವಾಗ ಇನ್ನೊಂದೇನಂದ್ರೆ, ನಮ್ಮ ಬಿಲ್ಡಿಂಗ್ ನಾವೇನು ಕಟ್ತಾ ಇದ್ದೀವಿ ಅನಾಥಾಶ್ರಮ 1000 ಜನಕ್ಕೆ. ಸೊ ಅದಕ್ಕೂ ಕೂಡ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಬಹಳಷ್ಟು ಸಹಾಯ ಮಾಡಿದ್ದಾರೆ. ದರ್ಶನ ಮಾಡಿದ್ದಾರೆ. ಇಲ್ಲ, ಇವಾಗ ಅದು ಬೇಡ. ಇವ್ರೆ ಏನ್ ಮಾಡಿದ್ದಾರೆ, ಎತ್ತ ಮಾಡಿದ್ದಾರೆ ಬೇಡ, ಮಾಡಿದ್ದಾರೆ. ಸೊ ಆದಷ್ಟು ಬೇಗ ಹೇಳ್ತೀವಿ ಏನ್ ಮಾಡಿದ್ದಾರೆ ಅಂತ. ಸೊ ಆ ಮಾನವೀಯತೆಯಿಂದ ನಾವು ಬಂದಿದ್ದೀವಿ. ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀರಿ ಅವ್ರನ್ನೆಲ್ಲ ಏನು ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಏನಂದ್ರೆ ಇವ್ರೆ ಇಷ್ಟೇ ನಾನು ಹೇಳೋದು. ನಾವು ಅವ್ರ ಅನ್ನ ತಿಂದಿದ್ದೀವಿ, ಅದು ನಿಯತ್ ನನಗೈತೆ. ದರ್ಶನ್ ಅನ್ನೋರು ನಮ್ಮ ಆಶ್ರಮಕ್ಕೆ ಬಹಳಷ್ಟು ರೇಷನ್ ಇಂದ ಹಿಡ್ಕೊಂಡು ಬಹಳಷ್ಟು ಜೊತೆಗೆ ನಿಂತಿದ್ರು ನಮ್ ಕಷ್ಟ ಇದ್ದಿದ್ದ ಟೈಮಲ್ಲಿ. ತಪ್ಪು ಮಾಡಿದವ್ರಿಗೆ ಕಾನೂನು ರೀತಿಯಲ್ಲಿ ನೀವು ಹೇಳೋ ಥರ ಶಿಕ್ಷೆ ಆಗಲಿ. ಬಟ್ ಏನಂದ್ರೆ, ಯಾವತ್ತು ಯಾರ ಮನೇಲಿ ಅನ್ನ ತಿಂದ್ರು ಅದನ್ನ ಮರಿಬಾರ್ದು ಅಂತ ನನಗೆ ಹೇಳಿಕೊಟ್ಟಿದ್ದಾರೆ ನಾಗಣ್ಣ. ಹಾ, ನಾಗರಾಜ್ ಅವರು. ನಮ್ಮಪ್ಪ ಇವರಿಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.